ಎಲ್ಲ ಸಮುದಾಯಕ್ಕೂ ಡಿಸಿಎಂ ಹುದ್ದೆ ನೀಡಿ ಸಾಮಾಜಿಕ ನ್ಯಾಯ ಒದಗಿಸಲಿ. ಡಿಕೆ ಸುರೇಶ್ ಮಾರ್ಮಿಕ ನುಡಿ. ನೋಡಿ, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣನೂ ನಡೆಯೋದಿಲ್ಲ, ಅವರ ದಿನಚರಿನೂ ನಡೆಯೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಎಳ್ಕೊಂಡು ಬರುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಚನ್ನಪಟ್ಟಣವನ್ನ ತ್ಯಜಿಸಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದೋಗಿದ್ದಾರೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನೀಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ, ಅವರು ಮಾಡಿದಂತ ಕಾರ್ಯಕ್ರಮಗಳ ಬಗ್ಗೆ, ಅವರು ಭೇಟಿ ಕೊಟ್ಟು ನಡೆಸಿದಂತ ಸಭೆಗಳ ಬಗ್ಗೆ ಎಲ್ಲ ಕೂಡ ಮಾಧ್ಯಮಗಳಲ್ಲಿ ದಾಖಲೆ ಇದೆ. ತಾವೇ ಚನ್ನಪಟ್ಟಣಕ್ಕೆ ಎಷ್ಟು ಬಾರಿ ಭೇಟಿ ಮಾಡಿದ್ರು, ಏನೇನ್ ಕೆಲಸ ಮಾಡಿದ್ರು ಎಲ್ಲವೂ ಕೂಡ ನಿಮ್ಮ ಹತ್ರನೇ ಇದೆ. ನೀವೇ ಅದನ್ನ ಪರಿಶೀಲನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನೀವೇ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಮುಂದೆ ನಮ್ದೇ ಸರ್ಕಾರ ಬರುತ್ತೆ ನೋಡಿ, ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ. ಜನರನ್ನ, ಅಧಿಕಾರಿಗಳನ್ನ ಬೆದರಿಸುವಂತದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಸುಳ್ಳು ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಳ್ಳು ಮತ್ತು ಜನರನ್ನ ದಾರಿ ತಪ್ಪಿಸುವಂಥದ್ದು. ಡಿಸಿಎಂ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್ ರಾಜಣ್ಣ ಅವರು, ವಿಶೇಷವಾಗಿ ಮೈನಾರಿಟಿ, ಮುಸ್ಲಿಂ ಒಂದು, ಲಿಂಗಾಯತ್ ಒಂದು, ದಲಿತ ಒಂದು ಇದ್ರೆ ಕೊಡ್ಬೇಕು ಅನ್ನೋದು. ಕಾಂಗ್ರೆಸ್ನ ಯಾವ ನಾಯಕರ ಮಟ್ಟದಲ್ಲೂ ಆಗದ ಚರ್ಚೆ, ಯಾಕೆ ಅವರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ ಡಿಸಿಎಂ ಹುದ್ದೆ ವಿಚಾರ? ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡುವಾಗ ಸಿಎಂ ಡಿಸಿಎಂ ಅಷ್ಟೇ ನನಗೆ ಮಾಹಿತಿ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ವಿಚಾರ ಅಲ್ಲ. ಇಲ್ಲಿ 8 ಬಾರಿ ಗೆದ್ದಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತ ಪರಮೇಶ್ವರ್ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಆಗಿದ್ದಂತ ಎಬಿ ಪಾಟೀಲ್ ಅವರಿದ್ದಾರೆ. ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂತ ಜಮೀರ್ ಅಹಮದ್ ಸಾಹೇಬ್ ಇದ್ದಾರೆ. ಸೊ ಇನ್ನೂ ಯಾರು ಇದ್ರು ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು, ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ. ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡ್ಬೋದು, ಏನ್ ತೊಂದರೆ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರಿದ್ದಾರೆ. 8 ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿದ್ದಾರೆ. ಅವರು ಮಾಡ್ಬೋದು, ಇವರೆಲ್ಲರೂ ಮಾಡ್ಬೋದು. ಅಲ್ಲ, ಎಲ್ಲಾ ಸಮುದಾಯಕ್ಕೂ ಕೊಡ್ಬೇಕು ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ನನಗೆ ಗೊತ್ತಿಲ್ಲ.
ಎಲ್ಲ ಸಮುದಾಯದವರು ಅರ್ಹತೆ ಇದೆ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ಸಮುದಾಯವನ್ನು ನೀಡಿದ ತಕ್ಷಣ ಆ ಸಮುದಾಯ ಬಂದು ನಿಲ್ಲುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಲೆಫ್ಟ್ ಅಲ್ಲಿ ನಮ್ಮ KH ಮುನಿಯಪ್ಪನವರು ಇದ್ದಾರೆ, ಹಿರಿಯ ನಾಯಕ. ನಾವು ಈಗ ಕೇಳ್ತಾ ಇದ್ದಾರೆ, ನೀವಿನ 17 ತಿಂಗಳು ಬಿಟ್ಟಿದ್ದಾರೆ ಹೇಳ್ತಾ ಇದ್ದೀವಿ. ಗೊತ್ತಿಲ್ಲ. ಸರಿ, ಪದೇ ಪದೇ ಜನಪಟ್ಟಕ್ಕೆ ಹೋಗ್ತಾ ಇದ್ದಾರೆ DCM ಇವತ್ತು ಕೂಡ ಜನಸ್ಪಂದನೆ ಮಾಡ್ತಾ ಇದ್ದಾರೆ. ಅವರು ಓಡಾಡ್ತಾ ರೀತಿಗೆ ಎಲ್ಲ ಅವರೇ ನಿಂತ್ಬಿಡ್ತಾರೆ ಅನ್ನೋದು ಚರ್ಚೆಗಳು ಶುರುವಾಗಿದೆ. ನಮ್ಮ ಅಭಿಪ್ರಾಯ ಜನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು? ಚನ್ನಪಟ್ಟಣದ ಜನ ಯಾರನ್ನ ಬಯಸ್ತಾರೆ ಅವ್ರ ಅಭ್ಯರ್ಥಿ ಆಗ್ತಾರೆ. ಸದ್ಯಕ್ಕೆ ಇದು ರಾಮನಗರ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ. ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಮೇಲೆ ಜವಾಬ್ದಾರಿ ಇದೆ. ಸೊ ಉಪಚುನಾವಣೆ ಬರೋದ್ರಿಂದ, ಜೊತೆಗೆ ಆ ಕ್ಷೇತ್ರದಲ್ಲಿ ಯಾರು ಶಾಸಕರು ಇಲ್ಲದೆ ಇರೋದ್ರಿಂದ ಅಲ್ಲಿಯ ಕಾರ್ಯಕರ್ತರು ಸಾಮಾನ್ಯ ಜನ ಸಾಕಷ್ಟು ಅಹವಾಲುಗಳನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಈ ಕೆಲಸ ಆಗ್ಬೇಕು, ನಮ್ಗೆ ಆ ಕೆಲಸ ಆಗ್ಬೇಕು ಅಂತೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹಾಗಾಗಿ ಸ್ವತಃ ಉಪಮುಖ್ಯಮಂತ್ರಿಗಳೇ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜನರು ಬಯಸಿದ್ರೆ ನಾನು ಅಭ್ಯರ್ಥಿ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ರೆ ಸರ್. ಅಲ್ಲ, ಅದನ್ನೇ ನಾನು ಹೇಳಿದ್ನಲ್ಲಪ್ಪ, ಜನ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆ ಬಾಕ್ತೀವಿ. ಜನರ ತೀರ್ಪನ್ನ ಬಿಟ್ಟು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪು, ಜನರ ತೀರ್ಪೇ ಅಂತಿಮ ಆಗ್ತದೆ. ಸೊ ಅವ್ರು ಏನಾರ ಸೂಚನೆ ಕೊಟ್ರೆ ಅದರಂತೆ ಪಕ್ಷ ನಡೀತದೆ. ಮುಂದೆ ನಿಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ಪ್ರಜೆಯಾಗಿ ಈ ರಾಜ್ಯದ ಹಿತವನ್ನ ಕಾಪಾಡೋ ನಿಟ್ಟಿನಲ್ಲಿ ಕ್ಷೇತ್ರದ ಜನರ ಕಷ್ಟ ಸುಖಗಳನ್ನ ಗಮನಿಸೋ ವಿಚಾರದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲರ ಜೊತೆ ಇರ್ತಾರೆ. ಚನ್ನಪಟ್ಟಣದಲ್ಲಿ